ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಟೇಕ್ ಎ ಡೀಪ್ ಬ್ರೀತ್, ಕ್ಲೋಸ್ ಯುವರ್ ಐಸ್, ಫೀಲ್ ದ ಎನರ್ಜಿ. ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಇವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರಬಹುದು. ನಿಮ್ಮ ಫ್ಯಾಮಿಲಿಯ ಪರ್ಸನ್ ಆಗಿರ್ಬೋದು, ನೀವು ಲವರ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಕೂಡ ಆಗಿರ್ಬೋದು. ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಅವರ ಹೈಡ್ ಮಾಡಿಕೊಂಡಿರುವಂತಹ ಫೀಲಿಂಗ್ಸ್ಗಳೇನು, ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಈ ವ್ಯಕ್ತಿ ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ಪ್ರೆಸೆಂಟ್ ಎನರ್ಜಿ ಪ್ರಕಾರ ನೀವು ಒಂದು ವೆರಿ ಪವರ್ಫುಲ್ ಸೋಲ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಸೈಲೆಂಟ್ ಆಗಿದ್ದರೂ ಕೂಡ ನಿಮ್ಮ ಪ್ರೆಸೆನ್ಸ್ ತುಂಬ ಪವರ್ಫುಲ್. ಅಂದರೆ ನೀವು ನಾರ್ಮಲ್ಲಾಗಿ ಅಲ್ಲ, ಸಮಥಿಂಗ್ ಡಿಫ್ರೆಂಟ್ ಇದೆ ನಿಮ್ಮಲ್ಲಿ. ನೀವು ಎಲ್ಲದರಲ್ಲೂ ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ ನಿಮ್ಮ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು. ಬಟ್ ಇನ್ಸೈಡ್ ಯು ನೋ ಎವ್ರಿಥಿಂಗ್. ನಿಮಗೆ ಎಲ್ಲ ಗೊತ್ತಿದೆ. ಯು ಆರ್ ತುಂಬ ಸ್ಪೆಷಲ್, ಯು ಆರ್ ಕಾಮ್, ಬಟ್ ಇನ್ಸೈಡ್ ಯು ಆರ್ ವೆರಿ ಡೀಪ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ಏನು ಅನಿಸುತ್ತೆ ಅಂದರೆ, ಏನು ಫೀಲ್ ಮಾಡ್ತಾರೆ ಅಂದರೆ, ಐ ಆಮ್ ಅಡಿಕ್ಟೆಡ್ ಟು ದಿಸ್ ಪರ್ಸನ್. ಅಂದರೆ ನಿಮ್ಮ ಮೇಲೆ ತುಂಬ ಅಡಿಕ್ಟೆಡ್ ಆಗಿದ್ದಾರೆ. ಲಿಟ್ರಲಿ ಅಡಿಕ್ಟೆಡ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲುಕ್, ನಿಮ್ಮ ಬ್ಯೂಟಿ ಅವರನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನೀವು ಬೇರೆಯವರನ್ನ ಬೇಗನೆ ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನಿಮ್ಮ ಸ್ಮೈಲ್, ನೀವು ಮಾತಾಡೋ ಸ್ಟೈಲ್, ನಿಮ್ಮ ಎನರ್ಜಿ ಇದೆಲ್ಲವನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಫಿಸಿಕಲಿ ಅಟ್ರ್ಯಾಕ್ಷನ್ ಕೂಡ ತುಂಬ ಜಾಸ್ತಿ ಇದೆ ಈ ವ್ಯಕ್ತಿಗೆ ನಿಮ್ಮ ಮೇಲೆ. ನಿಮ್ಮ ಎನರ್ಜಿ ಕೂಡ ತುಂಬ ಅಟ್ರ್ಯಾಕ್ಷನ್ ಆಗಿ ಕಾಣ್ತಾ ಇದೆ. ನಿಮ್ಮ ಬ್ಯೂಟಿ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಕನ್ಫ್ಯೂಸ್ ಆಗಿದ್ದಾರೆ. ನಿಮ್ಮ ಜೊತೆ ಕೆಲವೊಂದು ಸಲ ಮೂವ್ ಆನ್ ಆಗಬೇಕು ಅಂತ ಅವರು ನಿರ್ಧಾರ ತಗೊಂಡಿರ್ಬೋದು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಕ್ರಿಯೇಟ್ ಮಾಡಿರ್ಬೋದು, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು, ಬ್ರೇಕಪ್ ಮಾಡ್ಕೊಂಡಿರ್ಬೋದು. ಬಟ್ ಆಪ್ಷನ್ಸ್ ಇದ್ದರೂ ಕೂಡ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಇವ್ರಿಗೆ ಮ್ಯಾಚ್ ಆಗೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಡ್ರೀಮ್ ವರ್ಲ್ಡಲ್ಲಿ ಇರ್ತಾರೆ. ಸಮ್ಟೈಮ್ಸ್ ರಿಯಾಲಿಟಿ ಅಕ್ಸೆಪ್ಟ್ ಮಾಡೋದಕ್ಕೆ ಅವ್ರಿಗೆ ಫಿಯರ್ ಆಗ್ತಾ ಇರುತ್ತೆ. ನೀವು ಕಂಪ್ಲೀಟ್ ಪರ್ಸನ್. ಫ್ಯಾಮಿಲಿ ನಿಮ್ಮದು ಸ್ಟ್ರಾಂಗ್ ಆಗಿದೆ, ನಿಮ್ಮ ಕೆರಿಯರ್ ಗುಡ್ ಆಗಿರಬಹುದು, ಫ್ಯೂಚರ್ ಸ್ಟೇಬಲ್ ಇದೆ, ಅಥವಾ ನೀವು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ಗೆ ಎಷ್ಟು ಬೇಕು ಅಷ್ಟು ನೀವು ಸ್ಟೇಬಲನ್ನು ಹೊಂದಿರಬಹುದು. ನೀವು ತುಂಬ ಓದಿರುವ ವ್ಯಕ್ತಿಯಾಗಿರ್ಬೋದು, ನಿಮ್ಮ ಸ್ಟಡಿ ಅನ್ನೋದು ತುಂಬ ಚೆನ್ನಾಗಿರ್ಬೋದು, ಎಜುಕೇಷನ್ ಅನ್ನೋದು ತುಂಬ ಚೆನ್ನಾಗಿರ್ಬೋದು, ನೀವು ತುಂಬ ಎಜುಕೇಟೆಡ್ ಪರ್ಸನ್ ಆಗಿರ್ಬೋದು. ಹೈ ಲೆವೆಲಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಅಂದರೆ ಪರ್ಫೆಕ್ಟ್ ಪಾರ್ಟ್ನರ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಫಿಯರ್ ಕೂಡ ಇದೆ. ಇವರು ಡಿಸರ್ವ್ ಮಾಡ್ತಾರಾ ಅನ್ನೋ ಡೌಟ್ ಕೂಡ ಇದೆ. ಇನ್ನು ದೇರ್ ಹಾರ್ಟ್ ಫೀಲಿಂಗ್ಸ್, ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಅಂತ ನೋಡೋಣ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಇವರು ತಪ್ಪು ಮಾಡಿದ್ದಾರೆ ಅನ್ನೋ ಫೀಲಿಂಗ್ಸ್ ಇದೆ. ನಿಮ್ಮ ಜೊತೆ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಮೊದಲು ತುಂಬ ಚೆನ್ನಾಗಿತ್ತು, ತುಂಬ ಗುಡ್ ಇತ್ತು. ಬಟ್ ಈಗ ಡಿಸ್ಟೆನ್ಸ್ ಇದೆ, ಸೈಲೆನ್ಸ್ ಇದೆ, ಪೇಯ್ನ್ ಇದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ದೇರ್ ಮೈಂಡ್, ಅವರ ಮೈಂಡ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ಎನರ್ಜಿಯ ಪ್ರಕಾರ ಇವ್ರು ಅಂದ್ಕೊಳ್ತಾ ಇದ್ದಾರೆ, ನೀವು ತುಂಬ ಚೇಂಜ್ ಆಗಿದ್ದೀರಾ, ನೀವೀಗ ಬ್ಯುಸಿ ಇರಬಹುದು, ಇವರಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇಲ್ಲ, ಆ ರೀತಿ ಇವರು ಫೀಲ್ ಮಾಡ್ತಾ ಇದ್ದಾರೆ. ಯು ಆರ್ ಮೂವಿಂಗ್ ಆನ್, ಅಥವಾ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ನಿಮ್ಮ ವರ್ಕ್ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಸೆಲ್ಫ್ ಲವ್ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಮೊದಲು ಇದ್ದ ಪ್ರೀತಿ ನೀವು ತೋರಿಸ್ತಾ ಇಲ್ಲ, ನೀವು ಬದಲಾಗಿದ್ದೀರಾ, ನೀವು ಚೇಂಜ್ ಆಗಿದ್ದೀರಾ. ಆ ರೀತಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ.
ಇನ್ನು ಈ ವ್ಯಕ್ತಿಯ ನೆಕ್ಸ್ಟ್ ಆ್ಯಕ್ಷನ್ ಏನು ಈ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡೋಣ. ಅವರು ಸೀಕ್ರೆಟ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಚಾನ್ಸ್ ಬೇಕು, ಒನ್ ಮೋರ್ ಚಾನ್ಸ್. ಬಟ್ ಈಗೋ ಅನ್ನೋದು ಇದೆ, ಫಿಯರ್ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಅಂದರೆ ಮೊದಲು ಇವ್ರ ಹತ್ರ ನಿಮ್ಮ ಹತ್ರ ಯಾವುದೇ ರೀತಿ ಬಿಹೇವ್ ಮಾಡಿರ್ಬೋದು, ರೂಡಾಗಿ ಬಿಹೇವ್ ಮಾಡಿರ್ಬೋದು, ಅಥವಾ ಈ ವ್ಯಕ್ತಿ ತಾನಾಗೆ ಈ ರಿಲೇಷನ್ಶಿಪ್ಪಿಂದ ಹೋಗಿರ್ಬೋದು, ನಿಮಗೆ ಹರ್ಟ್ ಮಾಡಿರ್ಬೋದು. ಬಟ್ ಅದೆಲ್ಲ ಫಿಯರ್ ಇದೆ. ನಿಮ್ಮ ಹತ್ರ ಬರೋದಕ್ಕೆ ಈಗೋ ಕೂಡ ಇದೆ, ಫಿಯರ್ ಕೂಡ ಸ್ಟಾಪ್ ಮಾಡ್ತಾ ಇದೆ, ಆ ಎನರ್ಜಿ ಇದೆ. ಈ ವ್ಯಕ್ತಿ ನೈಟ್ ಟೈಮ್ನಲ್ಲಿ ನಿಮ್ಮ ಮೆಮೊರೀಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಓಲ್ಡ್ ಚಾರ್ಟ್ಸನ್ನು ನೋಡ್ತಾರೆ, ನಿಮ್ಮ ವಾಯ್ಸನ್ನು ನೆನಪು ಮಾಡ್ಕೊಳ್ತಾರೆ, ನಿಮ್ಮ ಬ್ಯೂಟಿಯನ್ನು ಇಮ್ಯಾಜಿನ್ ಮಾಡ್ಕೊಳ್ತಾರೆ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ತುಂಬ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ತಾರೆ. ಇವರು ಮತ್ತು ನೀವು ತುಂಬ ಟೈಮ್ನ ಸ್ಪೆಂಡ್ ಮಾಡಿರಬಹುದು, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವಿಬ್ಬರು ತುಂಬ ಮಾತುಕತೆ ನಡೆಸಿರಬಹುದು, ಅದೆಲ್ಲವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಫಿಯರ್ ಕೂಡ ಇದೆ, ಹೇಗೆ ಮಾತಾಡಿಸೋದು, ಯಾವ ರೀತಿ ಮೂವ್ ಆಗೋದು, ಈ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಕಾಣ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ಮುಂದೆ ಏನು ಮಾಡಬೇಕು, ಯಾವ ರೀತಿ ಅಪ್ರೋಚ್ ಮಾಡೋದು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಸೆಕೆಂಡ್ ಚಾನ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಮನಸ್ಸಿದೆ, ಯಾವ ರೀತಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರ ಮೈಂಡ್ ಅನ್ನೋದು ಕನ್ಫ್ಯೂಸ್ಡ್ ಆಗಿದೆ. ಹಾರ್ಟ್ ಹೇಳ್ತಾ ಇದೆ ಈಗಲೇ ಕಾಲ್ ಮಾಡು, ಮೆಸೇಜ್ ಮಾಡು ಅಂತ. ಮೈಂಡ್ ಹೇಳ್ತಾ ಇದೆ ಬೇಡ, ವೆಯ್ಟ್ ಮಾಡು ಅನ್ನೋ ಈಗೋ ಅನ್ನೋದು ತಡೀತಾ ಇದೆ. ಆ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರಬಹುದು, ನಿಮ್ಮ ಸೆಲ್ಫ್ ಲವನ್ನು ನೀವು ಕಡಿಮೆ ಮಾಡ್ಕೋಬೇಡಿ. ನಿಮ್ಮ ಸೆಲ್ಫ್ ಲವ್ ಕಂಟಿನ್ಯೂ ಮಾಡಿ. ಈಗ ನಿಮ್ಮಲ್ಲಿ ಚೇಂಜಸ್ ಬಂದಿದೆ, ಬದಲಾವಣೆಗಳು ಬಂದಿದೆ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಬದಲಾವಣೆಗಳು ಏನಾದರೂ ನಿಮ್ಮ ಲೈಫ್ನಲ್ಲಿ ನಿಮ್ಮಲ್ಲಿ ಬಂದಿದ್ದರೆ ಆ ಸೆಲ್ಫ್ ಲವನ್ನು ಕಂಟಿನ್ಯೂ ಮಾಡಿ. ನಿಮ್ಮ ವ್ಯಾಲ್ಯೂವನ್ನು ಕಡಿಮೆ ಮಾಡ್ಕೋಬೇಡಿ. ಯಾವುದೇ ಕಾರಣಕ್ಕೂ ಬೇರೆ ಯಾರಿಗೋಸ್ಕರನೂ ನಿಮ್ಮ ವ್ಯಾಲ್ಯೂವನ್ನು ನೀವು ಕಡಿಮೆ ಮಾಡ್ಕೋಬೇಡಿ. ರೈಟ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಆರ್ ಬೆಟರ್ ಪರ್ಸನ್ ವಿಲ್ ಕಮ್. ಆ ಎನರ್ಜಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಕಾಮಾಗಿ ಕೂತ್ಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಆಗಿರ್ಬೋದು, ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಲೈಫ್ನ ಸ್ಪೆಷಲ್ ವ್ಯಕ್ತಿ ಕೂಡ ಆಗಿರ್ಬೋದು. ಇವರು ನಿಮ್ಮ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಹಿಡನ್ ಫೀಲಿಂಗ್ಸ್ ಏನು, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಯೂನಿವರ್ಸ್ ಗೈಡೆನ್ಸ್ ಏನಿದೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಇವರೀಗ ಥಿಂಕ್ ಮಾಡ್ತಾ ಇದ್ದಾರೆ, ನಿಮಗೆ ಈಗ ಈ ವ್ಯಕ್ತಿಯ ವ್ಯಾಲ್ಯೂ ಗೊತ್ತಾಗಿದೆ ಅಂತ ಇವ್ರು ಅಂದ್ಕೊಳ್ತಿದ್ದಾರೆ. ಅಂದರೆ ನೀವು ಇವರ ಕಡೆಗೆ ಹೋಗ್ತಾ ಇದ್ದೀರಾ ಅನ್ನೋ ಎನರ್ಜಿ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಬ್ರೇಕಪ್ ಬಂದಿರ್ಬೋದು, ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಬಂದಿರಬಹುದು. ಬಟ್ ಈಗ ನೀವು ಇವರ ಕಡೆಗೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ, ಯು ಆರ್ ನಾಟ್ ನಾರ್ಮಲ್, ಯು ಆರ್ ಸ್ಪೆಷಲ್, ನೀವು ಸ್ಟ್ರಾಂಗ್, ನೀವು ಮೆಚ್ಯೂರ್ಡ್, ನೀವು ಕ್ಲಾಸಿ ಪರ್ಸನ್. ನೀವು ಅವರ ಲೈಫ್ನಲ್ಲಿ ಬಂದ ಮೇಲೆ, ಅಂದರೆ ಮೊದಲು ಇವರ ಲೈಫ್ನಲ್ಲಿ ಇದ್ದಾಗ ಇವರ ಲೈಫ್ ಚೇಂಜ್ ಆಯಿತು ಅಂತ ಫೀಲ್ ಮಾಡ್ತಾರೆ. ಅಥವಾ ನೀವು ಈಗ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ನಿಮ್ಮಿಂದ ಇವರ ಲೈಫಲ್ಲಿ ಒಂದು ಲೈಟ್ ಅನ್ನೋದು ಬಂದಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕ್ವೀನ್ ಎನರ್ಜಿ, ನಿಮ್ಮ ಪರ್ಸ್ನಾಲಿಟಿ ರಾಯಲ್ ಎನರ್ಜಿ ಇದೆ, ಕಾಮ್ ಬಟ್ ಪವರ್ಫುಲ್. ನೀವು ಎಲ್ಲಿಗೆ ಹೋದರೂ ಕೂಡ ನಿಮಗೆ ಅಟೆನ್ಷನ್ ಅನ್ನೋದು ಸಿಗುತ್ತೆ, ರೆಸ್ಪೆಕ್ಟ್ ನಿಮಗೆ ಆಟೋಮೆಟಿಕಲಿ ಸಿಗುತ್ತೆ. ಯು ಡೋಂಟ್ ಚೇಸ್, ಪೀಪಲ್ ಚೇಸ್ ಯು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಈ ವ್ಯಕ್ತಿ ನಿಮ್ಮ ಜೊತೆಗಿನ ಓಲ್ಡ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನೀವು ಒಟ್ಟಿಗೆ ಸ್ಪೆಂಡ್ ಮಾಡಿದ ಟೈಮ್, ಆ ದಿನಗಳು ಮತ್ತೆ ಬರುತ್ತಾ ಅನ್ನೋ ಪ್ರಶ್ನೆ ಇದೆ ಈ ಪರ್ಸನ್ ಮನಸ್ಸಿನಲ್ಲಿ. ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮ ಕೇರ್, ನಿಮ್ಮ ಲವ್, ನಿಮ್ಮ ಪ್ರೀತಿ, ನೀವು ಎಷ್ಟು ಲೈಕ್ ಮಾಡ್ತಾ ಇದ್ರಿ, ಇದೆಲ್ಲ ಇವರ ಹಾರ್ಟ್ನಲ್ಲಿ ಸ್ಟಿಲ್ ಅಲೈವ್ ಆಗಿದೆ. ಆ ಎನರ್ಜಿ ಕಾಣ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಆಗಿದೆ, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಫೈಟ್ ಆಗಿದೆ,
ನೀವು ಹರ್ಟ್ ಮಾಡಿರ್ಬೋದು ಅಥವಾ ಈ ವ್ಯಕ್ತಿ ಹರ್ಟ್ ಮಾಡಿರ್ಬೋದು. ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ, ನಾನು ತಪ್ಪು ಮಾಡಿದೆ ಅಂದರೆ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಯ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂತ ನೋಡೋಣ. ಇವರು ಅಂದ್ಕೊಳ್ತಿದ್ದಾರೆ, ನಾನು ಮೊದಲೇ ಹೇಳಿದ ಹಾಗೆ ಇವರ ವ್ಯಾಲ್ಯೂ ನಿಮಗೆ ಗೊತ್ತಾಗಿದೆ. ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಿಂದ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅಥವಾ ಫೈಟ್ ಆದಮೇಲೆ ನೀವಿಬ್ಬರು ಬ್ರೇಕಪ್ ಆಗಿರ್ಬೋದು ಅಥವಾ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರ್ಬೋದು. ಇದೆಲ್ಲ ಆದಮೇಲೆ ನೀವಾಗೆ ಇವರ ಕಡೆಗೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಕೆಲವರು ಇವ್ರಿಗೆ ಕಾಲ್ ಮಾಡಿರ್ಬೋದು, ಮೆಸೇಜ್ ಮಾಡಿರ್ಬೋದು, ಮಾತಾಡೋದಕ್ಕೆ ಟ್ರೈ ಮಾಡಿರ್ಬೋದು ನೀವು. ಇದೆಲ್ಲದರಿಂದ ಇವರಿಗೆ ಈ ಫೀಲ್ ಬರ್ತಾ ಇದೆ, ನೀವು ಸ್ಟಿಲ್ ಇವರನ್ನು ಲವ್ ಮಾಡ್ತಾ ಇದ್ದೀರಾ, ಇವರನ್ನು ಲೈಕ್ ಮಾಡ್ತಾ ಇದ್ದೀರಾ. ಇವರು ದೂರ ಆದರೂ ಕೂಡ ನಿಮಗೆ ಇವರನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಮತ್ತೆ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಮತ್ತೆ ಮೆಸೇಜ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಎನರ್ಜಿ ಪ್ರಕಾರ ಇಬ್ಬರಲ್ಲೂ ಲವ್ ಅನ್ನೋದು ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ ಕಾಣ್ತಾ ಇದೆ. ಫ್ರೆಶ್ ಸ್ಟಾರ್ಟ್ ಸಾಧ್ಯ ಇದೆ ಅನ್ನೋ ಎನರ್ಜಿ ಇದೆ. ಲೆಟ್ ಸ್ಟಾರ್ಟ್ ಅಗೈನ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ರಿಯೂನಿಯನ್ ಎನರ್ಜಿ ಕಾಣ್ತಾ ಇದೆ. ಕಮ್ ಬ್ಯಾಕ್ ಎನರ್ಜಿ ಇದೆ. ಸಡನ್ಲಿ ಡಿಸೈಡ್ ಮಾಡ್ತಾ ಇದ್ದಾರೆ, ಐ ವಾಂಟ್ ದಿಸ್ ಪರ್ಸನ್ ಬ್ಯಾಕ್ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ಇವರ ಲೈಫ್ನಲ್ಲಿ ನೀವು ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಳ್ಳೋದು ಬೇಡ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಹ್ಯಾಪಿ ಲೈಫ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಫ್ಯಾಮಿಲಿಯನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ನೀವಿಬ್ಬರು ಪರ್ಫೆಕ್ಟ್ ಕಪಲ್ಗಳು ಅಂತ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ಹಸ್ಬೆಂಡ್ ವೈಫ್, ಅಥವಾ ನೀವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಆಗಿರಬಹುದು. ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವಾಗಿ ಇವ್ರಿಗೆ ಕಾಲ್ ಅಥವಾ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡಿರಬಹುದು. ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇವರನ್ನು ಬಿಟ್ಟು ನೀವು ಹೋಗೋದಕ್ಕೆ ಸಾಧ್ಯ ಇಲ್ಲ, ನಿಮಗೆ ಇವರನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಈ ವ್ಯಕ್ತಿಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಅದರ ಅರಿವಾಗಿದೆ. ಅಂದರೆ ನಿಮ್ಮ ಮೆಸೇಜ್ ಮೂಲಕ ನೀವು ಕನ್ವಿನ್ಸ್ ಮಾಡಿರಬಹುದು, ಅಥವಾ ಈ ವ್ಯಕ್ತಿ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿರ್ಬೋದು. ಹಾಗಾಗಿ ಈ ವ್ಯಕ್ತಿ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ತುಂಬ ಲವ್ ಇದೆ, ತುಂಬ ಅವ್ರು ಮಾಡಿರುವ ಕೆಲಸದ ಮೇಲೆ ತುಂಬ ಗಿಲ್ಟ್ ಇದೆ. ಈ ವ್ಯಕ್ತಿ ನಿಮಗೆ ಮೋಸ ಮಾಡಿರ್ಬೋದು ಮೊದಲು, ಅಥವಾ ಚೀಟ್ ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು. ಅದೆಲ್ಲ ಕಾರಣದಿಂದ ಇವ್ರು ಅಂದ್ಕೊಳ್ತಿದ್ದಾರೆ, ಯಾಕೆ ನಾನು ಇವರನ್ನು ಕಳ್ಕೊಂಡೆ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಫೋಟೋಸ್ ಅಥವಾ ನಿಮ್ಮ DP ನೋಡ್ತಾರೆ, ನಿಮ್ಮ ಚಾರ್ಟ್ಸನ್ನು ಮತ್ತೆ ಓದ್ತಾರೆ, ನಿಮ್ಮ ವಾಯ್ಸ್ ನೆನಪಿಸ್ಕೊಳ್ತಾರೆ. ಕೆಲವೊಂದು ಸಲ ಸೈಲೆಂಟ್ಲಿ ಅವರೇ ಕಣ್ಣೀರು ಹಾಕಿದ್ದಾರೆ. ಆ ಎನರ್ಜಿ ಕೂಡ ಇದೆ. ನೀವು ಕೂಡ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಪೇಯ್ನ್ ಅನುಭವಿಸಿದ್ರಾ, ತುಂಬ ಕಣ್ಣೀರು ಹಾಕಿದ್ದೀರಾ. ವೈ ದಿಸ್ ಹ್ಯಾಪಂಡ್ ಅನ್ನೋ ರೀತಿ ಪ್ರಶ್ನೆ ನಿಮ್ಮನ್ನು ನೀವು ಹಾಕ್ಕೊಂಡಿದ್ದೀರಾ. ನೀವು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದೀರಾ, ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡ್ಕೊಂಡಿದ್ದೀರಾ, ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದರೆ ಏನೇ ಆದರೂ ಕೂಡ ಈ ವ್ಯಕ್ತಿಯನ್ನು ನಿಮ್ಮಿಂದ ಮರೆಯೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ಈ ವ್ಯಕ್ತಿ ಕೂಡ ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಬ್ಬರೂ ತುಂಬ ಪ್ರೀತಿಯನ್ನು ತೋರಿಸಿದ್ರಾ, ಮೊದಲು ತುಂಬ ಲೈಕ್ ಮಾಡಿದ್ರಿ, ತುಂಬ ಟೈಮ್ ಒಟ್ಟಿಗೆ ಕಳೆದಿರಬಹುದು. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ, ಡಿಸ್ಟೆನ್ಸ್ ಕ್ರಿಯೇಟ್ ಆದಮೇಲೆ ಈ ವ್ಯಕ್ತಿಯಲ್ಲಿ ಈಗೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗಿದೆ. ಕಮ್ಯುನಿಕೇಷನ್ ಅನ್ನೋದು ನಿಮ್ಮಿಬ್ಬರ ನಡುವೆ ಬ್ರೇಕ್ ಆಗಿದೆ, ಟ್ರಸ್ಟ್ ಬ್ರೇಕ್ ಆಗಿದೆ. ಬಟ್ ನಿಮ್ಮಿಬ್ಬರ ಲವ್ ಬಾಂಡ್ ಏನಿದೆ ಅದು ಬ್ರೇಕ್ ಆಗಿಲ್ಲ. ಫ್ರೆಂಡ್ಶಿಪ್ ಬಾಂಡ್ ಆಗಿರ್ಬೋದು, ಅದು ಬ್ರೇಕ್ ಆಗಿಲ್ಲ, ಎಂಡ್ ಆಗಿಲ್ಲ. ಆ ಎನರ್ಜಿ ಇದೆ. ಈ ವ್ಯಕ್ತಿಗೂ ನಿಮ್ಮ ನೆನಪಾಗ್ತಾ ಇದೆ, ನಿಮಗೂ ಕೂಡ ಈ ವ್ಯಕ್ತಿಯ ನೆನಪಾಗ್ತಾ ಇದೆ. ಅದರಲ್ಲೂ ನೀವು ಇವರಿಗೆ ಕಾಲ್ ಅಥವಾ ಮೆಸೇಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ಟ್ರೈ ಮಾಡಿರ್ಬೋದು, ಇವರ ಜೊತೆ ಮತ್ತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿರ್ಬೋದು ನೀವು. ಹಾಗಾಗಿ ಈ ವ್ಯಕ್ತಿಯ ಎನರ್ಜಿ ಈ ರೀತಿ ಕಾಣ್ತಾ ಇದೆ. ಈ ವ್ಯಕ್ತಿಗೆ ಗೊತ್ತಾಗಿದೆ, ನೀವು ಇವರನ್ನು ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ. ಇವರ ಬಗ್ಗೆ ಥಿಂಕ್ ಮಾಡ್ತೀರಾ, ಇವರ ಬಗ್ಗೆ ಯೋಚನೆ ಇದೆ ನಿಮಗೆ. ನೀವು ಇವರನ್ನು ತುಂಬ ಪ್ರೀತಿಸ್ತೀರಾ, ಲೈಕ್ ಮಾಡ್ತೀರಾ, ಇವರನ್ನು ಕೇರ್ ಮಾಡ್ತೀರಾ ಅನ್ನೋದು ಈ ಪರ್ಸನ್ಗೆ ಗೊತ್ತಿದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ದಿಸ್ ಕನೆಕ್ಷನ್ ಈಸ್ ನಾಟ್ ನಾರ್ಮಲ್, ದಿಸ್ ಈಸ್ ಸೋಲ್ ಕನೆಕ್ಷನ್. ನೀವು ಲೆಸನ್ ಕಲಿತಾ ಇದ್ದೀರಾ, ಗ್ರೋತ್ ಆಗ್ತಾ ಇದೆ ಈ ರಿಲೇಷನ್ಶಿಪ್ಪಲ್ಲಿ. ಆ ಎನರ್ಜಿ ಇದೆ. ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಸ್ಲೋ ರೀಕನ್ಸಿಲೇಷನ್ ಎನರ್ಜಿ ಇದೆ. ಕಮ್ಯುನಿಕೇಷನ್ ಮತ್ತೆ ಸ್ಟಾರ್ಟ್ ಆಗುವ ಚಾನ್ಸಸ್ ಇದೆ, ಬಟ್ ಪೇಷನ್ಸ್ ಬೇಕು. ಹೀಲಿಂಗ್ ಪ್ರೊಸೆಸ್ ಇಂಪಾರ್ಟೆಂಟ್ ಅನ್ನೋ ಎನರ್ಜಿ ಇದೆ. ತುಂಬ ಅರ್ಜೆಂಟ್ ಮಾಡಬೇಡಿ, ಸೆಲ್ಫ್ ರೆಸ್ಪೆಕ್ಟ್ ಬಿಡಬೇಡಿ. ಅಂದರೆ ನೀವು ಮತ್ತೆ ಮತ್ತೆ ಚೇಸ್ ಮಾಡ್ತಾ ಇದ್ದರೆ, ಈ ವ್ಯಕ್ತಿ ನಿಮ್ಮ ಕಾಲ್ ಅಥವಾ ಮೆಸೇಜಿಗೆ ರಿಪ್ಲೈ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು. ಬಟ್ ಇವರು ನಿಮಗೆ ಕಾಲ್ ಅಥವಾ ಮೆಸೇಜ್ಗೆ ಇನ್ನೂ ಕೂಡ ರಿಪ್ಲೈ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಅರ್ಜೆಂಟ್ ಮಾಡಬೇಡಿ. ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿ, ಬಟ್ ತುಂಬಾ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಆ ವ್ಯಕ್ತಿ ನಿಮ್ಮ ಮೆಸೇಜ್ ಅಥವಾ ಕಾಲ್ ನೋಡಿ ಮತ್ತೆ ಬಂದೇ ಬರ್ತಾರೆ. ಇಫ್ ದೇ ಕಮ್ ಬ್ಯಾಕ್, ಅವರ ಆ್ಯಕ್ಷನ್ ಯಾವ ರೀತಿ ಇದೆ ಅಂತ ನೋಡಿ. ಕೇವಲ ವರ್ಡ್ಸ್ ಮೇಲೆ ನೀವು ನಿಂತ್ಕೋಬೇಡಿ. ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಆ್ಯಕ್ಷನ್ ತೊಗೊಳ್ತಾರೆ ಅನ್ನೋದನ್ನು ನೋಡಿ. ಈ ವ್ಯಕ್ತಿಯ ಕಡೆಯಿಂದ
ಸಡನ್ಲಿ ಮೆಸೇಜ್ ಬರುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇಬ್ಬರಿಗೂ ಕೂಡ ಲವ್ ಇದೆ, ಕನೆಕ್ಷನ್ ಇದೆ, ಡೆಸ್ಟಿನಿ ಇದೆ. ಬಟ್ ರೈಟ್ ಟೈಮಿಂಗ್ ಬೇಕು. ಈಗಾಗಲೇ ನೀವು ಎನರ್ಜಿ ಪ್ರಕಾರ ನೋಡೋದಾದರೆ ತುಂಬ ಜನರು ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ಇವರಿಗೆ ಮೆಸೇಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ಮತ್ತೆ ಮಾತಾಡಿಸೋದಕ್ಕೆ ಟ್ರೈ ಮಾಡಿರಬಹುದು ನೀವು. ಹಾಗಾಗಿ ಈ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ಮರ್ತಿದ್ದಾರೆ ಅಂತಲ್ಲ, ಆ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಟ್ರೂ ಲವ್ ನೆವರ್ ಡೈಸ್, ಇಟ್ ವೇಟ್ಸ್ ಫಾರ್ ದ ರೈಟ್ ಟೈಮ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.